Namaste, my dear friends. Welcome back again to this beautiful, informative session on has and have. ಇಷ್ಟು ಕ್ಲಿಯರ್ ಮಾಡ್ಕೋಬೇಕು ನೀವು. ಅಂದ್ರೆ ನಾವು ಯಾಕೆ ಈ ಡೆಪ್ತ್ ಆಗಿ ಹೋಗ್ತಾ ಇದ್ದೀವಿ ಅಂತಂದ್ರೆ, ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ ಅಂದ್ರೆ ನಿಮಗೆ ಎಲ್ಲಾನು ಅರ್ಥ ಆಗಬೇಕು ಅಂತ ಹೇಳಿ ಸಪರೇಟ್ ಆಗಿ ನೋಡಿ, ಒಂದು ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಎಲ್ಲಿ ಬಳಸಬೇಕು ಅನ್ನೋದು ಒಂದು ಸೆಷನ್ ಮಾಡ್ತಾ ಇದ್ದೀನಿ ಈಗ. ವೆರಿ ಕ್ಲಿಯರ್, ವೆರಿ ನೀಟ್, ವೆರಿ ಇಂಟ್ರೆಸ್ಟಿಂಗ್ ಮೈ ಡಿಯರ್ಸ್. ನಿಮಗೆ ಈ ಸೆಷನ್ ಆದಮೇಲೆ ಹ್ಯಾವ್ ಆ್ಯಂಡ್ ಹ್ಯಾಸ್ ಬಗ್ಗೆ ಮಸ್ತ್ ಐಡಿಯಾ ಕುಂದು ಬಿಡ್ತೈತಿ. ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆ ನೀವೊಂದು 25-30 ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಬರೀಬೇಕು. ಓಕೆನಾ? ಸೊ ಲೆಟ್ಸ್ ಹ್ಯಾವ್ ಅ ವರ್ಕ್ಶೀಟ್ ಆನ್ ಹ್ಯಾಸ್ ಆ್ಯಂಡ್ ಹ್ಯಾವ್. ಶಿ ಡ್ಯಾಶ್ ಟೂ ಬ್ರದರ್ಸ್. ಒಂದೋ ಆಪ್ಷನ್ ಇಲ್ಲಿ ಹ್ಯಾಸರ ಬರಬೇಕು, ಹ್ಯಾವರ ಬರಬೇಕು. ಎರಡರೊಳಗೆ ಬಿಟ್ಟು ಬೇರೆ ಯಾವ ಇಲ್ಲಿ ಎರಡು ಒಂದು ತುಂಬಬೇಕು. ನಾವು ತಿಳ್ಕೊಂಬಿಡೋಣ. ನಿಮಗೆ ಒಂದು ಕ್ಲಿಯರ್ ಹೇಳ್ಬಿಡ್ತೀನಿ, ಇಷ್ಟೊಳಗೆ ತಿಳ್ಕೊಂಬಿಡ್ರಿ. ಇನ್ನೊಮ್ಮೆ ಆದ್ರೂ ಹಿಂದಿನ ವಿಡಿಯೋಗಳಿಗೆಲ್ಲ ಹೇಳಿದ್ದ ಐತಿ, ಇವತ್ತು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಐ, ವಿ, ಯು, ದೇ. ಇಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಹ್ಯಾವ್ ಅಂತ ಬರುತ್ತೆ. ಐ ಅಂತಂದ್ರೆ ಹ್ಯಾವ್ ಬರ್ಬೇಕು, ವಿ ಅಂದ್ರೆ ಹ್ಯಾವ್ ಬರ್ಬೇಕು, ಯು ಅಂದ್ರೆ ಹ್ಯಾವ್ ಬರ್ಬೇಕು, ದೇ ಅಂತಂದ್ರೆ ಹ್ಯಾವ್ ಈಸ್ ಯೂಸ್ಡ್. ಒಂದು ವೇಳೆ ಹಿ, ಶಿ, ಇಟ್ ಅಂತ ಇತ್ತು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಹ್ಯಾಸ್. ಓಕೆನಾ? ಇಲ್ಲಿ ಇಟ್ ಅಂತಂದ್ರೆ ಬೇರೆ ಗವರ್ಮೆಂಟ್ ಅಂತ ಬರ್ಬೋದು, ಹಿ ಅಂದಲ್ಲಿ ದ ಮಿನಿಸ್ಟರ್ ಅಂತ ಬರ್ಬೋದು, ಶಿ ಅಂದಲ್ಲಿ ದ ಪ್ರೈಮ್ ಮಿನಿಸ್ಟರ್, ದ ಪ್ರೆಸಿಡೆಂಟ್ ಅಂತ ಬರ್ಬೋದು, ಮೈ ಟೀಚರ್ ಅಂತ ಬರ್ಬೋದು, ಇನ್ನೂ ಬೇರೆ ಬೇರೆ ಬರ್ಬೋದು. ಸೊ ಐದರ್ ಹ್ಯಾವ್ ಆರ್ ಹ್ಯಾಸ್, ಎರಡೇ. ಓಕೆನಾ? ಫಸ್ಟ್ ಒನ್, ಶಿ ಹ್ಯಾಸ್ ಟೂ ಬ್ರದರ್ಸ್. ನನಗೆ ಬಂದ್ಬಿಡ್ತು ನೋಡಿರುತ್ತೆ, ಯಾಕಂದ್ರೆ ರೂಢ ಅಲ್ಲ. ಸೊ ಶಿ ಹ್ಯಾಸ್, ನೋಡಿ, ಶಿ ಯಾವ್ದು ಬರಬೇಕು? ಹ್ಯಾಸ್. ಸೊ ಅವಳಿಗೆ ಎಷ್ಟು ಜನ ಅಣ್ಣ ತಮ್ಮಂದಿರು? ಶಿ ಹ್ಯಾಸ್ ಟೂ ಬ್ರದರ್ಸ್. ಅಂಡರ್ಸ್ಟ್ಯಾಂಡ್? ಸೊ ವಿ ಡ್ಯಾಶ್ ಸಮ್ ವರ್ಕ್ ನೌ. ನಮಗೆ ಈಗ ಇನ್ನೊಂದು ಹೇಳ್ತೀನಿ ನಿಮಗೆ. ಈ ಹ್ಯಾಸ್ ಮತ್ತು ಹ್ಯಾವ್ ಅರ್ಥ ಏನು ಬರ್ತೈತಪ್ಪ ಅಂದ್ರೆ ಹೊಂದಿರುವುದನ್ನು, ಅಥವಾ ಒಂದು ಕೆಲಸ ಮಾಡಿದ್ದೀವಿ ಅಂತ ಹೇಳಿಕ್ಕೆ ವರ್ಬ್ ನಂಬರ್ 3 ಯೂಸ್ ಮಾಡಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು, ನಾವು ನಮ್ಮ ಹತ್ರ ಇಂಥದ ಐತಿ, ಅವ್ರ ಹತ್ರ ಹಿಂಗ ಕಾರ್ ಅದಾವು, ಬಂಗ್ಲೆ ಅದಾವು. ಶಿ ಹ್ಯಾಸ್ ಬ್ಯೂಟಿಫುಲ್ ಹೇರ್. ಐ ಹ್ಯಾವ್ ಅ ಸ್ಪೆಕ್ಟ್ಸ್. ನನ್ನ ಹತ್ರ ಚಸ್ಮಾ ಇದೆ. ಓಕೆನಾ? ನನ್ನ ಹತ್ರ ಬೈಕ್ ಇದೆ. ಐ ಹ್ಯಾವ್ ಅ ಬೈಕ್. ಐ ಹ್ಯಾವ್ ಅ ಹೀರೋ ಹೋಂಡಾ ಬೈಕ್. ಹಿ ಹ್ಯಾಸ್ ಎನ್ಫೀಲ್ಡ್ ಬೈಕ್. ಓಕೆನಾ? ಹಂಗ. ಸೊ ವಿ ಅಂತಂದ್ರೆ ಏನ್ ಬರ್ಬೇಕು ನೋಡ್ರಿ, ಕ್ಲಿಯರ್ ಇದೆ ಇಲ್ಲಿ. ವಿ ಹ್ಯಾವ್ ಸಮ್ ವರ್ಕ್ ನೌ. ನಮಗೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಕೆಲಸ ಇದೆ. ಮೈ ಫ್ರೆಂಡ್, ನೋಡಿ, ಮೈ ಫ್ರೆಂಡ್ ಅಂತ ಗೊತ್ತಾಗಬೇಕು ನಿಮಗೆ. ಇದು ಕೆಟಗರಿ ಏನಪ್ಪಾ ಅಂದ್ರೆ ಹಿ, ಶಿ, ಇಟ್ ಕೆಟಗರಿ ಒಳಗೆ ಬಂತು, ಸಿಂಗ್ಯುಲರ್ನಾಗ ಬಂತು. ಮೈ ಫ್ರೆಂಡ್ ಹ್ಯಾಸ್ ಮೆನಿ ಐಡಿಯಾಸ್ ಆನ್ ಹೌ ಟು ಡೌನ್ಲೋಡ್ ವಿಡಿಯೋಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನನ್ನ ಸ್ನೇಹಿತನಿಗೆ ಸಾಕಷ್ಟು ಐಡಿಯಾಸ್ಗಳು, ಆಲೋಚನೆಗಳು, ಯೋಚನೆಗಳು ಇವೆ ಅಂತ ಅನ್ಲಿಕ್ಕೆ. ನೋಡಿ, ಇದೆ ಮತ್ತು ಇವೆ. ಬಹುವಚನ ಬಂದ್ರೆ ಇವೆ, ಇಲ್ಲ ಅಂದ್ರೆ ಸಿಂಗ್ಯುಲರ್ ಇದ್ರೆ ಇದೆ. ಮೈ ಫ್ರೆಂಡ್ ಹ್ಯಾಸ್. ಒಂದು ವೇಳೆ ಮೈ ಫ್ರೆಂಡ್ ಬದಲಿ ಫ್ರೆಂಡ್ಸ್ ಅಂತಿತ್ತು ಅಂತಂದ್ರೆ ಮೈ ಫ್ರೆಂಡ್ಸ್ ಹ್ಯಾವ್ ಅಂತ ಆಗ್ತಿತ್ತು. ಐ ಹೋಪ್ ಮೈ ಪಾಯಿಂಟ್ ಇಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಒನ್, ಮೈ ಪೇರೆಂಟ್ಸ್. ನೋಡಿ, ಮೈ ಪೇರೆಂಟ್ಸ್ ಅಂತಂದ್ರೆ ಇದು ದೇ ಅನ್ನೋ ಕೆಟಗರಿ ಒಳಗೆ ಬಂತು, ಪ್ಲೂರಲ್ ಫಾರ್ಮ್ನಾಗ ಬಂತು. ಸೊ ದೇ ಹ್ಯಾವ್ ಅ ಲಾಟ್ ಆಫ್ ಫೇತ್ ಆನ್ ಮೀ. ನನ್ನ ಮೇಲೆ, ನಮ್ಮ ತಂದೆ ತಾಯಿಯರಿಗೆ ಬಹಳಷ್ಟು ವಿಶ್ವಾಸ, ನಂಬಿಕೆ. ಫೇತ್ ಅಂತಂದ್ರೆ ನಂಬಿಕೆ. ನನ್ನ ಮೇಲೆ ನಂಬಿಕೆ ಐತೆಪ್ಪ. ಯಾರಿಗೆ? ಪೇರೆಂಟ್ಸ್ಗೆ. ಸೊ ಪೇರೆಂಟ್ಸ್ ಪ್ಲೂರಲ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಹ್ಯಾವ್. ಸರ್ ಕಮ್ ಜಸ್ಟ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಬಂತು ನೋಡ್ರಿ. ಇಲ್ಲಿ ಸರ್ ಅಂತಂದ್ರೆ ಸಿಂಗ್ಯುಲರ್ ಬಂತು. ಸರ್ ಹ್ಯಾಸ್ ಕಮ್ ಜಸ್ಟ್ ನಾವ್. ಸರ್ ಇದೀಗ ತಾನೇ ಬಂದಿದ್ದಾರೆ. ಮೇಡಮ್ ಹ್ಯಾಸ್ ಗಾನ್ ಟು ಮಾರ್ಕೆಟ್. ಮೇಡಮ್ ಮಾರ್ಕೆಟ್ಗೆ ಹೋಗಿದ್ದಾರೆ. ರೈಟ್? ಐ ಹ್ಯಾವ್, ಸರ್ ಹ್ಯಾಸ್, ಹಿ ಹ್ಯಾಸ್, ಶಿ ಹ್ಯಾಸ್. ಓಕೆನಾ? ಸೊ ಇದೆಲ್ಲ ಕ್ಲಿಯರ್ ಆಯ್ತಾ? ಶಿ ಹ್ಯಾಸ್ ಟೂ ಬ್ರದರ್ಸ್. ವಿ ಹ್ಯಾವ್ ಸಮ್ ವರ್ಕ್ ನೌ. ಮೈ ಫ್ರೆಂಡ್ ಹ್ಯಾಸ್ ಮೆನಿ ಐಡಿಯಾಸ್. ಮೈ ಪೇರೆಂಟ್ಸ್ ಹ್ಯಾವ್ ಅ ಲಾಟ್ ಆಫ್ faith on me, and sir has come just. Next one, madam dash a meeting with the principal. ಅಂದ್ರೆ ಇಲ್ಲಿ ಮೇಡಮ್ ಅವರಿಗೆ ಪ್ರಿನ್ಸಿಪಲ್ ಜೊತೆ ಒಂದು ಮೀಟಿಂಗ್ ಇದೆ ಅಂತ ತೋರಿಸ್ಬೇಕು ನಾವು. ಶಿ
ಅಂದ್ರೆ ಮೇಡಮ್ ಅಂದ್ರೆ ಶಿ ಅಂದ್ರೆ ಏನ್ ಬರಬೇಕು? ಮೇಡಮ್ ಹ್ಯಾಸ್ ಅ ಮೀಟಿಂಗ್ ವಿತ್ ದ ಪ್ರಿನ್ಸಿಪಲ್. ನೋಡ್ರಿ, ನೀವು ಹ್ಯಾಸ್ ಮತ್ತು ಹ್ಯಾವ್ ಅನ್ನ ಕರೆಕ್ಟ್ ಆಗಿ ಎಲ್ಲಿ ಬಳಸಕ್ ಬಂತು ಅಂದ್ರೆ ಕಾನ್ಫಿಡೆನ್ಸ್ ಬರ್ತದ, ಟೆನ್ಸ್ ಬಗ್ಗೆ ಬರ್ತದ, ಹೆಲ್ಪಿಂಗ್ ವರ್ಬ್ ಬಗ್ಗೆ ಬರ್ತದ. ಡೀಟೇಲ್ ಆಗಿ ಅದಕ್ಕೆ ಕಲಿಬೇಕು ಅಂತ ಹೇಳೋದು ಮೈ ಡಿಯರ್ಸ್ ನಾವು. ಮೇಡಮ್ ಹ್ಯಾಸ್ ಅ ಮೀಟಿಂಗ್ ವಿತ್ ದ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ನೋಡ್ರಿ, ಇದನ್ನ ಸ್ವಲ್ಪ ಸ್ಪೆಲ್ಲಿಂಗ್ ಎರಡು ತರ ಅದಾವ ಇದ್ರೊಳಗ. ಒಂದು ಈ ಪ್ರಿನ್ಸಿಪಲ್, ಇನ್ನೊಂದು ಇಲ್ಲಿ ಮ್ಯಾಲೆ ಐತಲ್ಲ ಇದು ಪ್ರಿನ್ಸಿಪಲ್. ಇವೆಲ್ಲ ನಮಗ್ ಕೇಳ್ತಾರ, ಏನು ಹೆಂಗ? ಹಿ ಈಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ಅಂತ ಅನ್ಬೇಕು, ನೀವು ಇದು ಅನ್ಬೇಕು ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ಇದು ಪ್ರಿನ್ಸಿಪಲ್ ಅಂದ್ರೆ ಸಿದ್ಧಾಂತ, ತತ್ವ. ಇದೊಂದು ಸೆಂಟೆನ್ಸ್ ನಾಗ ಮಾಡ್ಬೇಕಾದ್ರೆ ಏನಪ್ಪಾ? ದ ಪ್ರಿನ್ಸಿಪಲ್ ಹ್ಯಾಸ್ ಪ್ರಿನ್ಸಿಪಲ್ಸ್ ಇನ್ ಹೀಸ್ ಲೈಫ್. ಪ್ರಿನ್ಸಿಪಲ್ಸ್ ಇನ್ ಹೀಸ್ ಲೈಫ್. ನೋಡ್ರಿ, ಪ್ರಿನ್ಸಿಪಾಲ್ರಿಗೆ ಅವರ ಜೀವನದಲ್ಲಿ ಅವರದೇ ಆದಂತ ಸಿದ್ಧಾಂತಗಳು ಇವೆ. ದ ಪ್ರಿನ್ಸಿಪಲ್ ಹ್ಯಾಸ್ ಪ್ರಿನ್ಸಿಪಲ್ಸ್. ಹಿಂಗ ಡಿಫರೆನ್ಸ್ ಮಾಡೋದು ಗೊತ್ತಾಗಬೇಕು. ಬಹಳ ಮಂದಿ ಮಿಸ್ಟೇಕ್ ಮಾಡ್ತಾರೆ ಇದೊಂದು ಶಬ್ದ. ಏನು? COLLEGE, COLLAGE, ಕಾಲೇಜ್. ಕಾಲೇಜ್ ಯಾವ್ದು ಬರೀತೀರಿ? ನಂಬರ್ 1 ಬರೀಬೇಕು. ಇದು ಕೊಲಾಜ್ ಅಂತ ಆಗತ್ತೆ. ಕೊಲಾಜ್ ಅಂತಂದ್ರೆ ನ್ಯೂಸ್ ಪೇಪರ್ ಕಟಿಂಗ್ ಯೂಸ್ ಮಾಡಿ ಬರೋದು ಕೊಲಾಜ್ ಅಂತಾರ. COLLEGE. ಹಂಗ ಪ್ರಿನ್ಸಿಪಲ್. ಸೊ ಶಿ ಹ್ಯಾಸ್, ಮೇಡಮ್ ಹ್ಯಾಸ್ ಎ ಮೀಟಿಂಗ್ ವಿತ್ ದ ಪ್ರಿನ್ಸಿಪಲ್, ರೈಟ್? ದೇ ಡ್ಯಾಶ್ ಗಿವನ್ ಮೀ ಅ ಚಾನ್ಸ್. ನೋಡಿ, ದೇ ಅಂತಂದ್ರೆ ಇಲ್ಲಿ ಪ್ಲೂರಲ್ ಫಾರ್ಮ್. ಗಿವನ್ ಮೀ ಇದು ವರ್ಬ್ ನಂಬರ್ 3 ಬಂತು. ಅಲ್ಟಿಮೇಟ್ಲಿ ದೇ ಹ್ಯಾವ್ ಗಿವನ್ ಮೀ. ದೇ ಹ್ಯಾಸ್ ಅನ್ನಕ್ ಬರಂಗಿಲ್ಲ. ಒಂದ್ ವೇಳೆ ಹಿ ಶಿ ಇಟ್ ಇತ್ತಂದ್ರೆ ಹಿ ಹ್ಯಾಸ್ ಅನ್ಬೋದಾಗಿತ್ತು. ಸೊ ದೇ ಹ್ಯಾವ್ ಗಿವನ್, ವಿ ಹ್ಯಾವ್ ಗಿವನ್, ಯು ಹ್ಯಾವ್ ಗಿವನ್, ಐ ಹ್ಯಾವ್ ಗಿವನ್ ಅಂತಾನೂ ಆಗ್ತಿತ್ತು. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಮೀ ಅ ಚಾನ್ಸ್, ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಚಾನ್ಸ್, ಅಪಾರ್ಚುನಿಟಿ. ಶಿ ಬಂತು. ಅಲ್ಟಿಮೇಟ್ಲಿ ಏನ್ ಬರಬೇಕು? ಶಿ ಹ್ಯಾಸ್ ಆಸ್ಕ್ಡ್ ಮೀ ಸಮ್ ಮನಿ. ಅವಳು ನನಗೆ ಸ್ವಲ್ಪ ದುಡ್ಡನ್ನ ಕೇಳಿದ್ದಾಳೆ, ಕೊಡ್ಲಿಕ್ಕೆ ಹೇಳಿದ್ದಾಳೆ. ಶಿ ಹ್ಯಾಸ್ ಆಸ್ಕ್ಡ್, ಥರ್ಡ್ ಪರ್ಸನ್. ನೋಡಿ, ಇದು ಹ್ಯಾಸ್ ಹ್ಯಾವ್ ಎಲ್ಲಿ ಬರ್ತೈತೆ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರ್ತೈತಿ, ನೆನ್ಪಿಟ್ಕೊಂಡ್ಬಿಡ್ರಿ. ಹ್ಯಾಸ್ ಹ್ಯಾವ್ ಪ್ಲಸ್ ವರ್ಬ್ ನಂಬರ್ 3 ಅಂತ ಏನ್ರ ಇತ್ತು ಅಂತಂದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಯು ಹ್ಯಾವ್ ಟು ಐಡೆಂಟಿಫೈ. ಓಕೆನಾ? ಸೊ ಇಲ್ಲಿ ಶಿ ಹ್ಯಾಸ್ ಆಸ್ಕ್ಡ್ ಮೀ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಯಾಕಂದ್ರೆ ಹ್ಯಾಸ್ ಇದೆ, ವರ್ಬ್ ನಂಬರ್ 3 ಬಂತು. ಮೈ ಫೋನ್ ಡ್ಯಾಶ್ ಮೆನಿ ನಂಬರ್ಸ್. ಅಂದ್ರೆ ನನ್ನ ಫೋನು ಸಾಕಷ್ಟು ನಂಬರ್ ಅನ್ನ ಹೊಂದಿದೆ. ಫೋನ್ ನಲ್ಲಿ ಸಾಕಷ್ಟು ನಂಬರ್ಗಳು ಇವೆ ಅಂತ ಅರ್ಥ. ಹಾಗಾಗಿ ಮೈ ಫೋನ್ ಅನ್ನೋದು ಸಿಂಗ್ಯುಲರ್ ಇದೆ. ಮೈ ಫೋನ್ ಹ್ಯಾಸ್ ಮೆನಿ ನಂಬರ್ಸ್. ವೆರಿ ಸಿಂಪಲ್. ಮೈ ಫೋನ್ ಹ್ಯಾವ್ ಅಂತ ಅನ್ನಂಗಿಲ್ಲ. ನೋಡ್ರಿ, ಈ ಬಾಟಲ್ ಇದೆಯಲ್ಲ, ದ ಬಾಟಲ್ ಹ್ಯಾಸ್ ಅ ವೈಟ್ ಕ್ಯಾಪ್. ದ ಬಾಟಲ್ ಹ್ಯಾಸ್ ವಾಟರ್ ಇನ್ ಇಟ್. ಈ ಬಾಟಲ್ ನೀರನ್ನ ಹೊಂದಿದೆ, ಅಥವಾ ಈ ಬಾಟಲ್ ನಲ್ಲಿ ನೀರಿದೆ. ದ ಬಾಟಲ್ ಹ್ಯಾಸ್ ಪ್ಯೂರ್ ವಾಟರ್ ಇನ್ಸೈಡ್ ಇಟ್. ದ ಬಾಟಲ್ ಹ್ಯಾಸ್ ಸಮ್ ಲೇಬಲ್. ಬಾಟಲ್ಗೆ ಏನಪ್ಪಾ ಅಂದ್ರೆ ಒಂದು ಲೇಬಲ್ ಇದೆ. ಬಾಟಲ್ ಹ್ಯಾಸ್ ಲೇಬಲ್. ದ ಲೇಬಲ್ ಹ್ಯಾಸ್ ಸಮ್ ಡಿಟೇಲ್ಸ್. ಲೇಬಲ್ ಮೇಲೆ ಒಂದಿಷ್ಟು ಡೀಟೇಲ್ಸ್ ಅದಾವ. ಸೆಂಟೆನ್ಸ್ ಮಾಡ್ಲಿಕ್ಕೆ ಏನ್ ಬೇಕು? ಮನಸ್ಸು ಬೇಕು ಮಾರಾಯ, ಬೇರೆ ಏನು ಬೇಡ, ಮನಸ್ಸು ಬೇಕು. ಒಂದು ಹಿಡ್ಕೋರಿ, ಈಗ ಒಂದ್ ಏನಾರು ಒಂದು ಜಸ್ಟ್ ಒಂದು ಕೈಯಾಗ ಒಂದು ನೀವು ಒಂದು ಆಬ್ಜೆಕ್ಟ್ ಅನ್ನ, ಒಂದು ಪೆನ್ ಆಗ್ಲಿ, ಒಂದು ಬಾಟಲ್ ಆಗ್ಲಿ, ರೈಟ್, ಹಿಂಗ್ ಯೂಸ್ ಮಾಡಿ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ನೋಡ್ರಿ, ದಿಸ್ ಬಾಟಲ್ ಹ್ಯಾಸ್ ಅ ವೈಟ್ ಕ್ಯಾಪ್. ದಿಸ್ ಬಾಟಲ್ ಹ್ಯಾಸ್ ಪ್ಯೂರ್ ವಾಟರ್ ಇನ್ಸೈಡ್ ಇಟ್. This bottle has a label. The label has some details about the company. The label has details about the price. Understand, my dears? So, ಇದು ಕಲಿಯೋ ಪದ್ಧತಿ ಅದ. ಸುಮ್ಮನೆ ಉದ್ದಕ್ಕೆ ಕತ್ತೆ ಹೇಳ್ದಂಗ, ಕುರಿ ಹೇಳ್ದಂಗ ಬ್ಯಾ ಅಂತ ಹೋಗ್ಬಾರ್ದು. ಓಕೆನಾ? ಮೈ ಫೋನ್ ಹ್ಯಾಸ್ ಸಮ್ ನಂಬರ್ಸ್. ಅವರ್ ಕಾಲೇಜ್, ನೋಡಿ ಇದು ಕೂಡ ಸಿಂಗ್ಯುಲರ್, ಇಲ್ಲಿ ಕೂಡ ಹ್ಯಾಸ್. ಅವರ್ ಕಾಲೇಜ್ ಹ್ಯಾಸ್ ಗುಡ್ ಸ್ಟಾಫ್. ನಮ್ಮ ಕಾಲೇಜ್ ಒಳಗ ಒಳ್ಳೆ ಸ್ಟಾಫ್ ಇದ್ದಾರೆ, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅವರ್ ಟೀಮ್ ಹ್ಯಾಸ್ ಎ ಗುಡ್ ಸ್ಟಾಫ್, ಗುಡ್ ಟೀಮ್ ಅನ್ಬೇಕು. ಅವರ್ ಕಾಲೇಜ್ ಹ್ಯಾಸ್. ಸೊ ಐಡಿಯಾ ಬಂತ? ಮೇಡಮ್ ಹ್ಯಾಸ್ ಅ ಮೀಟಿಂಗ್. ದೇ ಹ್ಯಾವ್ ಗಿವನ್ ಮೀ ಅ ಚಾನ್ಸ್. ಶಿ ಹ್ಯಾಸ್ ಆಸ್ಕ್ಡ್ ಮೀ ಸಮ್ ಮನಿ. ಮೈ ಫೋನ್ ಹ್ಯಾಸ್ ಮೆನಿ ಫೋನ್ ನಂಬರ್ಸ್. ಅವರ್ ಕಾಲೇಜ್ ಹ್ಯಾಸ್ ಗುಡ್ ಸ್ಟಾಫ್. ಅಂಡರ್ಸ್ಟ್ಯಾಂಡ್? ವಿಲ್ ಗೋ ಟು ದ ನೆಕ್ಸ್ಟ್. ಐ ಡ್ಯಾಶ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ನೋಡಿ, ಟೇಕನ್ ಅಂತಂದ್ರೆ ಏನಿದು? ವರ್ಬ್ ನಂಬರ್ 3 ಬಂತು. ಐ ಅಂತಂದ್ರೆ ಡೆಫಿನೆಟ್ಲಿ ಏನ್ ಬರ್ಬೇಕಲ್ಲೇ? ಐ ಹ್ಯಾವ್
ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಇಲ್ಲಿ. ಓಕೆ, ಐ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ವಿ ಡ್ಯಾಶ್ ಅ ಮೀಟಿಂಗ್ ನೌ. ವಿ ಅಂತಂದ್ರೆ ಪ್ಲೂರಲ್ ಬಂತು. ಸೊ ವಿ ಹ್ಯಾವ್ ಅ ಮೀಟಿಂಗ್ ನೌ. ವಿ ಹ್ಯಾವ್ IPL ಮ್ಯಾಚ್ ಟುಡೇ. ವಿ ಹ್ಯಾವ್ ಅ ಕ್ಲಾಸ್ ನೌ. ನಮಗೆ ಒಂದು ಕ್ಲಾಸ್ ಇದೆ. ನೀವು ಹೇಳ್ರಿ ಒಂದಿಷ್ಟು ಸೆಂಟೆನ್ಸ್ ಹಂಗೆ ನನ್ನ ಜೋಡಿ ರಿಪೀಟ್ ಮಾಡ್ಕೊಂಡು ಬರ್ಬೇಕು ನೀವು. ಏನು? ಹಾಂ, ನನಗೆ ಐ ಹ್ಯಾವ್ ಅಂತ ತಗೊಳ್ಳೋಣ ಮೊದಲು. ನನಗೆ 2 ಜನ ಅಕ್ಕ ತಂಗಿಯರಿದ್ದಾರೆ. ಕಮಾನ್, ವಾಟ್ ಈಸ್ ದ ಇಂಗ್ಲಿಷ್ ಸೆಂಟೆನ್ಸ್? ನನಗೆ 2 ಜನ ಅಕ್ಕ ತಂಗಿಯರು. ಹಾಂ, ಐ ಹ್ಯಾವ್ 2 ಸಿಸ್ಟರ್ಸ್. ನನಗೆ ಒಬ್ಬ ತಮ್ಮ ಇದ್ದಾನೆ. ಐ ಹ್ಯಾವ್ ಅ ಬ್ರದರ್, 1 ಬ್ರದರ್. ನನಗೆ ಒಬ್ಬ ದೊಡ್ಡ ಅಣ್ಣ ಇದ್ದಾನೆ. ಐ ಹ್ಯಾವ್ ಎಲ್ಡರ್ ಬ್ರದರ್. ಸಣ್ಣ ತಮ್ಮ ಇದ್ದಾನೆ. ಐ ಹ್ಯಾವ್ ಯಂಗರ್ ಬ್ರದರ್. ಅಂಡರ್ಸ್ಟ್ಯಾಂಡ್ ಮಾಡಿ? ನನಗೆ ಸಾಕಷ್ಟು ಮಂದಿ ಫ್ರೆಂಡ್ಸ್ ಇದ್ದಾರೆ. ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ವಿ ಹ್ಯಾವ್, ನಮ್ಮ ಹತ್ರ ನಮ್ಮಲ್ಲಿ ಏನಪ್ಪಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ಆಲ್ ಆಫ್ ಅಸ್. ಈ ರೂಮ್ನಲ್ಲಿ ಏನಿದೆ ನಮ್ಗೆ? ವಿ ಹ್ಯಾವ್ ಫ್ಯಾನ್, ವಿ ಹ್ಯಾವ್ ಲೈಟ್ಸ್, ವಿ ಹ್ಯಾವ್ ಕ್ಯಾಮರಾ, ವಿ ಹ್ಯಾವ್ ಡಿಜಿಟಲ್ ಬೋರ್ಡ್, ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ನೈಸ್. ಲವ್ ಯು ಮೈ ಡಿಯರ್ಸ್. ಶಿ ಡ್ಯಾಶ್ ಅ ಕ್ಲಾಸ್ ಆಟ್ 2:30. ನೋಡಿ, ಅವಳಿಗೆ 2 ಗಂಟೆ ಕ್ಲಾಸ್ ಇದೆ ಅಂತ ಹೇಳೋದು. ಶಿ ಹ್ಯಾಸ್ ಎ ಕ್ಲಾಸ್ at 2:30. ಶಿ ಬರೀರಿ, ಒಂದು 20 ಸೆಂಟೆನ್ಸ್ ಬರೀಬೇಕು ಹಂಗೆ. ಶಿ ಹ್ಯಾಸ್ ಅ ಮೆಲೋಡಿಯಸ್ ವಾಯ್ಸ್. ಶಿ ಹ್ಯಾಸ್ 2 eyes. ಶಿ ಹ್ಯಾಸ್ 2 hands. ಶಿ ಹ್ಯಾಸ್ ಬ್ಯೂಟಿಫುಲ್ ಹೇರ್. ಶಿ ಹ್ಯಾಸ್ ಬ್ಯೂಟಿಫುಲ್ ಫೇಸ್. ಶಿ ಹ್ಯಾಸ್ ನೈಸ್ ಕಲೆಕ್ಷನ್ ಆಫ್ ಡ್ರೆಸ್ಸಸ್. She has a car. She has a 2-wheeler. She has 2 brothers. He has. Shreya Ghoshal has a melodious voice. Sonu Nigam has a melodious voice. Shreya Ghoshal and Sonu Nigam anta bandaga have. Plural form bantu have. So Shreya Ghoshal and Sonu Nigam, she athwa he. My mother, nodri singular bantu. My mother anta bandaga my mother has prepared ಹೋಳಿಗೆ, ಕಡುಬು, ಹುಗ್ಗಿ ಅಂತೀವಲ್ಲ ನಾವು. ಸೊ ನಮ್ಮ ತಾಯಿಯವರು ಹೋಳಿಗೆಯನ್ನ ಮಾಡಿದ್ದಾರೆ. ಮೈ ಮದರ್ ಹ್ಯಾಸ್ ಪ್ರಿಪೇರ್ಡ್ ಹೋಳಿಗೆ. ಮೈ ಸಿಸ್ಟರ್ಸ್, ನೋಡಿ ಸಿಸ್ಟರ್ಸ್ ಅಂದ್ರೆ ಪ್ಲೂರಲ್ ಫಾರ್ಮ್ ಇದೆ. ಅಲ್ಟಿಮೇಟ್ಲಿ ಅಲ್ಲಿ ಏನ್ ಬರಬೇಕು? ಹ್ಯಾವ್. ಮೈ ಸಿಸ್ಟರ್ಸ್ ಹ್ಯಾವ್ ಇನ್ವೈಟೆಡ್ ಮೀ ಟು ದೇರ್ ಕಾಲೇಜ್ ಫಾರ್ ಎ ಫಂಕ್ಷನ್. ನಮ್ಮ ತಂಗಿಯರು ಅಥವಾ ಅಕ್ಕ ತಂಗಿ ಏನ್ ಮಾಡ್ಯಾರಪ್ಪ, ನಮಗೆ ಅವ್ರ ಕಾಲೇಜ್ನಾಗ ಒಂದು ಫಂಕ್ಷನ್ ಐತಿ, ಇನ್ವೈಟ್ ಮಾಡಿದ್ದಾರೆ. ಇನ್ವೈಟೆಡ್. ಸೊ ನಮಗೆ ಇದೊಂದು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಯಾವ್ದೈತಿ ನೋಡಬೇಕು, ಗೊತ್ತಾಗ್ಬಿಡ್ತೈತಿ. ಹ್ಯಾವ್ ಬರುತ್ತೋ ಹ್ಯಾಸ್ ಬರುತ್ತೋ ಅಂತ ಐಡಿಯಾ ಬಂತು. ಐ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ವಿ ಹ್ಯಾವ್ ಅ ಮೀಟಿಂಗ್ ನೌ. ಶಿ ಹ್ಯಾಸ್ ಎ ಕ್ಲಾಸ್ at 2:30. ಮೈ ಮದರ್ ಹ್ಯಾಸ್ ಪ್ರಿಪೇರ್ಡ್ ಹೋಳಿಗೆ. ಮೈ ಸಿಸ್ಟರ್ಸ್ ಹ್ಯಾವ್ ಇನ್ವೈಟೆಡ್ ಮೀ ಫಾರ್ ಅ ಫಂಕ್ಷನ್ ಇನ್ ದೇರ್ ಕಾಲೇಜ್. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? Let's go to the next. This village dash all the facilities. ಈ ಹಳ್ಳಿ ಒಳಗೆ ಎಲ್ಲ ಫೆಸಿಲಿಟೀಸ್ ಅದಾವು ಅಂತ ಅರ್ಥ ಬಂತು. ಸೊ ದಿಸ್ ವಿಲೇಜ್ ಅನ್ನೋದು ಸಿಂಗ್ಯುಲರ್ ಬಂತು. ಅಲ್ಟಿಮೇಟ್ಲಿ ಏನು ಬರಬೇಕಿಲ್ಲಿ? ದಿಸ್ ವಿಲೇಜ್ ಹ್ಯಾಸ್ ಆಲ್ ದ ಫೆಸಿಲಿಟೀಸ್. ಈ ಹಳ್ಳಿಯಲ್ಲಿ ಒಂದು ವೇಳೆ ವಿಲೇಜಸ್ ಅಂತಿತ್ತಂದ್ರೆ ದ ವಿಲೇಜಸ್ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಅಂತ ಬಂತು. ನಾನು ನಿಮಗೆ ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ಒಂದು ಸ್ಲೈಡ್ ಬರೀ ಹ್ಯಾಸ್ ಹ್ಯಾವ್ ಮಾಡಿದೆ ಅಂದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಕ್ಲಿಯರ್ ಆಯಿತು, ಮತ್ತು ಹ್ಯಾಸ್ ಹ್ಯಾವ್ ಮೀನಿಂಗ್ ಅಂದ್ರೆ ಗೊತ್ತಾಯಿತು, ಮತ್ತು 2 ಎಲ್ಲಿ ಬಳಸಬೇಕು ಇಷ್ಟು ಕ್ಲಿಯರ್ ಅಂದ್ರೆ ಏನು ಬೇಕಾದ ಈಗ ಮುಂದೆ ಇದ್ರ ಜನ್ಮ ಕುಂಡಲಿನೇ ರೆಡಿ ಮಾಡ್ದಂಗೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ. ಅದಕ್ಕೆ ದಯವಿಟ್ಟು ಹ್ಯಾಸ್ ಮತ್ತು ಹ್ಯಾವ್ ಬಗ್ಗೆ ಏನು ಹೇಳಕತ್ತೀವಲ್ಲ, ನಾವು ಇದನ್ನು ಮಾಡ್ಬೇಕಂದ್ರೆ ಭಾಳಷ್ಟು ತ್ರಾಸ ತೊಗೋಬೇಕು. ನಾವು ಕುಂದಿರಬೇಕು, PPT ಮಾಡಬೇಕು. 1 ತಾಸು ಮೊದ್ಲು ಹೆಂಗೆ ಮಾಡ್ಬೇಕಂದ್ರೆ ಈ ಎಲ್ಲ ಎಕ್ಸಾಂಪಲ್ಸು ವರ್ಡ್ನಾಗ ಟೈಪ್ ಮಾಡ್ಬೇಕು. ನಾವು ಮೊದಲು ಟೈಪ್ ಮಾಡಿ ಆಮೇಲೆ ಅವನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು PPTಗೆ ಹಾಕಬೇಕು. PPTಗೆ ಹಾಕಿ ಚೆಂದಂಗೆ ಸೆಟ್ ಮಾಡಬೇಕು. ಒಂದೊಂದು PPT ಒಳಗೆ 4-5 ಸೆಂಟೆನ್ಸ್ ಹಾಕಬೇಕು. ಆಮೇಲೆ ಕರೆಕ್ಟ್ ಆಗಿರುವಂಥ ಕ್ವಶನ್ ಅರ್ಥ ಆಗುವಂಗೆ ನಿಮಗೆ ಅಂತ ಬರೀಬೇಕು. PPT ಕರೆಕ್ಟ್ ಪೇಜ್ ಸೆಟ್ ಮಾಡಬೇಕು. ಆಮೇಲೆ ಪೆನ್ ಡ್ರೈವ್ ಹಾಕೋಬೇಕು, ನಿಮ್ಮಲ್ಲಿ ತರಬೇಕು. ಮಾಡ್ಬೇಕಂದ್ರೆ ಸುಮ್ಮನೆ ಇಲ್ಲಪ್ಪ, ನೀವೇನೋ ಅನ್ಕೊಂಡ್ಬಿಡ್ತೀರಿ ಅಂಥೇಳಿ. ಅದಕ್ಕೆ ಏನಾರ ಒಂದು ಕಲಿಬೇಕು, ಜಡ್ಜ್ ಮಾಡ್ಬೇಕಂದ್ರೆ ಭಾಳ ವಿಚಾರ ಮಾಡಿ ಮಾತಾಡ್ಬೇಕು ನೀವು. ಓಕೆನಾ? ಮೈ ಟೀಮ್ ಸಿಂಗ್ಯುಲರ್ ಇದೆ. ಮೈ ಟೀಮ್ ಹ್ಯಾಸ್ ಆಲ್ರೆಡಿ ರೀಚ್ಡ್. ನಮ್ಮ ತಂಡ ಆಲ್ರೆಡಿ ಬಂದಿದೆ. ಹ್ಯಾಸ್ ರೀಚ್ಡ್ ನೋಡ್ರಿ, ಹ್ಯಾಸ್ ಯಾಕಂದ್ರೆ ಟೀಮ್, ರೈಟ್? ವಿ ಫಿನಿಶ್ಡ್ ಅವರ್ ವರ್ಕ್. ವಿ ನೋಡಿ ಇಲ್ಲೇನು ಬಂತು? ವಿ ಹ್ಯಾವ್ ಫಿನಿಶ್ಡ್ ಅವರ್ ವರ್ಕ್. ಯಾಕಂದ್ರೆ ವಿ ಇರೋದ್ರಿಂದ ಹ್ಯಾವ್ ಬಂತು. ಅಕ್ಷತ ಅಂದ್ರೆ ಸಿಂಗ್ಯುಲರ್, ಶಿ ಅಂತ ಅರ್ಥ ಆಯಿತು.
ಅಕ್ಷತಾ ಹ್ಯಾಸ್ ಸೆಂಟ್ ದ ಮೇಲ್. ಮೇಲ್, ಇಮೇಲ್ ಅನ್ನ ಕಳಿಸಿದ್ದಾಳೆ. ಅಕ್ಷತಾ ಮೇಲ್ ಅನ್ನ ಕಳಿಸಿದ್ದಾರೆ ಅಂತೂ ಹೇಳ್ಬೋದು ನಾವು. ಗೌರಿ, ದಟ್ ಈಸ್ ಆಲ್ಸೋ ಸಿಂಗ್ಯುಲರ್, ಥರ್ಡ್ ಪರ್ಸನ್, ಶಿ ಅಂದಂಗಾಯ್ತು. ಇಲ್ಲಿ ಕೂಡ ಏನ್ ಬಂತು, ಗೌರಿ ಹ್ಯಾಸ್ ಟೇಕನ್ ದ ಲೀಡ್. ಲೀಡ್ ಅಂತಂದ್ರೆ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ, ನಾನೇ ಲೀಡರ್ ಹಾಕಿನಿ ಅಂತ ಹೇಳ್ದಂಗ ಅದು. ಗೌರಿ ಹ್ಯಾಸ್ ಟೇಕನ್ ದ ಲೀಡ್. ಇವೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಇರುವಂತ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಹೆಂಗ, ಶಿ ಹ್ಯಾಸ್ ಗಾನ್ ಟು ಮಾರ್ಕೆಟ್. ಗೌರಿ ಹ್ಯಾಸ್ ಟೋಲ್ಡ್ ಮೀ, ನನಗೆ ಹೇಳಿದ್ದಾರೆ. ಅಕ್ಷತಾ ಹ್ಯಾಸ್ ಗಿವನ್ ಮೀ ಸಮ್ ನೋಟ್ಸ್, ಕೊಟ್ಟಿದ್ದಾಳೆ. ಅಕ್ಷತಾ ಹ್ಯಾಸ್ ಪರ್ಚೇಸ್ಡ್ ನ್ಯೂ ಕಾರ್, ಕಾರನ್ನು ಹೊಸ ಕಾರನ್ನು ತೆಗೆದುಕೊಂಡಿದ್ದಾಳೆ. ಸರ್ ಹ್ಯಾಸ್ ಕಾಲ್ಡ್ ಮೀ, ಸರ್ ಕರೆದಿದ್ದಾರೆ. ಹಿ ಹ್ಯಾಸ್ ಇನ್ವೈಟೆಡ್ ಮೀ, ಅವನು ನನಗೆ ಇನ್ವೈಟ್ ಮಾಡಿದ್ದಾನೆ. ಸೊ ಈ ತರ ಪ್ರಾಕ್ಟೀಸ್ ಮಾಡ್ರಿ, ಯಾಕೆ ಆಗೋದಿಲ್ಲ ಮೈ ಡಿಯರ್ಸ್. ಚೆಕ್ ಮಾಡೋಣ ನೆಕ್ಸ್ಟ್ ಒನ್. ಅಕ್ಷತಾ ಅಂಡ್ ಗೌರಿ ಇಬ್ರು ಬಂದ್ರು ನೋಡಿ. ಆಗಲೇ ಅಕ್ಷತಾ ಅಂತ ಬೇರೆ ಇತ್ತು, ಗೌರಿ ಅಂತಿತ್ತು. ಇಲ್ಲಿ ಅಕ್ಷತಾ ಅಂಡ್ ಗೌರಿ ಅಂತ ಬಂದಾಗ ಅಲ್ಟಿಮೇಟ್ಲಿ ನಮಗೆ ಹ್ಯಾವ್ ಅರೇಂಜ್ಡ್ ಎವ್ರಿಥಿಂಗ್. ಇಬ್ರು ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಕ್ಷತಾ ಅಂಡ್ ಗೌರಿ. ಬರೀ ಅಕ್ಷತಾ ಅಂತ ಇತ್ತಂದ್ರೆ ಹ್ಯಾಸ್ ಬರ್ತಿತ್ತು, ಬರೇ ಗೌರಿ ಅಂತಿದ್ರೆ ಹ್ಯಾಸ್ ಬರ್ತಿತ್ತು. ಅಕ್ಷತಾ ಅಂಡ್ ಗೌರಿ ಇಟ್ ಟೇಕ್ಸ್ ಹ್ಯಾವ್. ದ ಬಸ್, ಬಸ್ ಬಂದಿದೆ ಅಂತ ಹೇಳಬೇಕು. ದ ಬಸ್ ಅನ್ನೋದು ಇಟ್ ಅನ್ನೋ ಕೆಟಗರಿ ಒಳಗೆ ಬಂತು. ಇಟ್, ಹಿ, ಶಿ, ಇಟ್. ದ ಬಸ್ ಹ್ಯಾಸ್ ಕಮ್. ದ ಟ್ರೈನ್ ಹ್ಯಾಸ್ ಅರೈವ್ಡ್. ದ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್. ದ ಮಿನಿಸ್ಟರ್ ಹ್ಯಾಸ್ ಇನಾಗರೇಟೆಡ್ ದ ಫಂಕ್ಷನ್. ದ ಮೇಡ್ ಹ್ಯಾಸ್ ಕ್ಲೀನ್ಡ್ ದ ರೂಮ್. She has told me a beautiful story. She has sent me the mail. The bus has come. The train has arrived. The classes have got over ಅಂದ್ರೆ ಮುಗಿದಿದ್ದಾವೆ. ಗೆಟ್ ಓವರ್ ಶಬ್ದ ತಿಳ್ಕೊಬೇಕು ನೀವು. ಗೆಟ್ ಓವರ್ ಅಂತ ಮುಗಿಯೋದು. ನಿಮ್ಮ ಕ್ಲಾಸ್ ಎಷ್ಟಕ್ಕೆ ಮುಗಿತಾವು ಅಂತ ನೀವು ಯಾರಿಗಾರ ಕೇಳ್ಬೇಕಂತಂದ್ರೆ ವಾಟ್ ಟೈಮ್ ದ ಕ್ಲಾಸಸ್ ವಿಲ್ ಗೆಟ್ ಓವರ್. ಗೆಟ್ ಓವರ್ ಇದ್ದಿದ್ದು ಗಾಟ್ ಓವರ್ ಅಂತ ನಂಬರ್ 2 and 3 ಒಳಗೆ ಆಗುತ್ತೆ. ಸೊ ದ ಕ್ಲಾಸಸ್ ಹ್ಯಾವ್ ಗಾಟ್ ಓವರ್ ಅಂದ್ರೆ ಎಲ್ಲಾ ಕ್ಲಾಸ್ ಮುಗಿದಿದ್ದಾವೆ. ದ ಕ್ಲಾಸ್ ನೋಡ್ರಿ, ಇಲ್ಲಿ ದ ಕ್ಲಾಸಸ್ ಅಂತ ಇತ್ತು ಪ್ಲೂರಲ್, ದ ಕ್ಲಾಸ್ ಅಂತ ಸಿಂಗ್ಯುಲರ್ ಬಂತಂದ್ರೆ ಹ್ಯಾಸ್. ಇದೇ ಡಿಫರೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟು ಮೈನರ್ ಡಿಫರೆನ್ಸ್ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಆರಾಮ್ ಹ್ಯಾಸ್ ಮತ್ತು ಹ್ಯಾವ್ ಬಗ್ಗೆ ನೀವು ಸಿಂಪಲ್ ಆಗಿ ಚೆನ್ನಾಗಿ ತಿಳ್ಕೊತೀರಿ. ದ ಕ್ಲಾಸಸ್ ಹ್ಯಾವ್ ಗಾಟ್ ಓವರ್, ದ ಕ್ಲಾಸ್ ಹ್ಯಾಸ್ ಗಾಟ್ ಓವರ್. The buses have come, the bus has come. The students have finished their work, the student has finished his work. Similarly, I ಅಂತ ಬಂತು ಅಂದ್ರೆ ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಯ್ತು ಈಗ. ಐ ಹ್ಯಾವ್ ಇನ್ವೈಟೆಡ್ ಆಲ್ ಮೈ ಫ್ರೆಂಡ್ಸ್. ನಾನು ಎಲ್ಲ ಫ್ರೆಂಡ್ಸಿಗೂ ನಾನು ಇನ್ವೈಟ್ ಮಾಡಿದ್ದೇನೆ. ಓಕೆ, ಇನ್ನೊಂದು 5 ಸ್ಲೈಡ್ ಇದ್ದಾವೆ, ಮುಗಿಸ್ಬಿಡೋಣ ಕ್ವಿಕ್ ಆಗಿ. ಶಿ ಡ್ಯಾಶ್ ಅಪ್ಲೈಡ್ ಅಂದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗ್ಬಿಡ್ತಿಲ್ಲ. ಈಗ ನೀವೇ ಬಿಟ್ಟರೆ ನೀವೇ ಮಾಡ್ತಿರೋ, ನಾವು ಒಂದು 2 ನಿಮಿಷ ಸುಮ್ಮನೆ ನಿಂತಿದ್ರೆ ಆನ್ಸರ್ ನೀವೇ ಹೇಳ್ಬಿಡ್ತೀರಿ ಪಟ ಪಟ. ನೋಡೋಣ, ಹೇಳ್ರಿ, ಕಮಾನ್ ಸ್ಟಾರ್ಟ್. ಎಸ್, ಒಂದೇದು ನಂಬರ್ 1 ಶಿ. ಎಸ್, ಹ್ಯಾಸ್. ವೆರಿ ಗುಡ್. ಶಿ ಹ್ಯಾಸ್ ಅಪ್ಲೈಡ್. ವೆರಿ ಗುಡ್. ನೆಕ್ಸ್ಟ್ ಒನ್ ಬಾಯ್ ಪ್ಲೀಸ್. ವಿ ಡ್ಯಾಶ್ ಟೆಸ್ಟ್ ಟುಡೇ. ಇವತ್ತು ನಮಗೊಂದು ಟೆಸ್ಟ್ ಐತಿ ಅಂತ ಹೇಳೋದಪ್ಪ. ವಿ ಹ್ಯಾವ್ ಟೆಸ್ಟ್ ಟುಡೇ. ಇವತ್ತು ನಮಗೊಂದು ಪರೀಕ್ಷೆ ಇದೆ, ಟೆಸ್ಟ್ ಇದೆ, ಇಂಟರ್ನಲ್ಸ್ ಇದೆ. ವಿ ಮತ್ತು ವಿ ಬಂತ, ಕಮಾನ್ ಸೇಮ್. ವಿ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್ ಅಬೌಟ್ ದ ಟೆಸ್ಟ್. ಟೆಸ್ಟ್ ಇರೋದ್ರ ಬಗ್ಗೆ ನಾವು ಎಲ್ರಿಗೂ ಹೇಳಿದ್ದೇವೆ. ವಿ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್ ಅಬೌಟ್ ದ ಟೆಸ್ಟ್. ಅಂಡರ್ಸ್ಟ್ಯಾಂಡ್? ಶಿ ನೋಡಿ, ಶಿ ಸಿಂಗ್ಯುಲರ್ ಬಂತು, ತಲೆನೇ ಕೆಡ್ಸ್ಕೊಳಂಗಿಲ್ಲ ನೀವು, ಗೊತ್ತಾಯ್ತು ನನಗೆ. ಕಮಾನ್. ಶಿ ಹ್ಯಾಸ್ ಅಂಡ್ ಹ್ಯಾವ್. ಹ್ಯಾಸ್. ಶಿ ಹ್ಯಾಸ್ ಗಾನ್ ಟು ಹರ್ ವಿಲೇಜ್. ಅವಳು ತನ್ನ ಊರಿಗೆ ಹೋಗಿದ್ದಾಳೆ, ಹಳ್ಳಿಗೆ ಹೋಗಿದ್ದಾಳೆ. ಶಿ ಹ್ಯಾಸ್ ಗಾನ್. ದ ಪ್ರಿನ್ಸಿಪಲ್ ಡೆಸಿಗ್ನೇಷನ್ ಅಂತ ಬಂದ್ರೆ ಸಿಂಗ್ಯುಲರ್. The principal has told us about the annual day. The principal has told about. ಒಂದು ವೇಳೆ ಪ್ರಿನ್ಸಿಪಲ್ ಇದ್ದಿದ್ದು ಪ್ರಿನ್ಸಿಪಲ್ಸ್ ಅಂತಿದ್ರು, ಹ್ಯಾಸ್ ಬದಲಿ ಹ್ಯಾವ್ ಹಾಕಿತ್ತು. ಓಕೆನಾ? ದ ಪ್ರಿನ್ಸಿಪಲ್ ಹ್ಯಾಸ್ ಟೋಲ್ಡ್ ಅಸ್ ಎನ್ಯುವಲ್ ಡೇ, ವಾರ್ಷಿಕೋತ್ಸವ ದಿನಾಚರಣೆ ಏನಿದೆಯಲ್ಲ ಅದರ ಬಗ್ಗೆ ನಮಗೆ ಪ್ರಿನ್ಸಿಪಾಲರು, ಪ್ರಾಚಾರ್ಯರು ಆಲ್ರೆಡಿ ಹೇಳಿದ್ದಾರೆ. ಶಿ ಹ್ಯಾಸ್ ಅಪ್ಲೈಡ್. ನೋಡಿ, ನೀವು ಅನ್ಬೇಕು, ನಾನು ಅಪ್ಲೈ ಮಾಡೀನಿ. ಐ ಹ್ಯಾವ್ ಅಪ್ಲೈಡ್ ಫಾರ್ PSI ಎಕ್ಸಾಮ್. ಐ ಹ್ಯಾವ್ ಚೆಕ್ಡ್ ಮೈ ಕೀ ಆನ್ಸರ್ಸ್. ಕೀ ಆನ್ಸರ್ ಚೆಕ್ ಮಾಡೀನಿ. ನಾ ಮುಂಗಾರು ಮಳೆ ಪಿಕ್ಚರ್ ನೋಡೇನಿ. ಐ ಹ್ಯಾವ್ ಸೀನ್ ಮುಂಗಾರು ಮಳೆ. ದುರಂಧರ್ 2 ನೋಡೇನಿ. ಐ ಹ್ಯಾವ್ ಸೀನ್. ಭಾಳ ಮಂದಿ ಅಂತಾರೆ ಐ ಆಮ್ ಸೀನ್ ಅಂತಾರ, ಶಿ ಈಸ್ ಸೀನ್ ಅಂತಾರ. ಶಿ ಈಸ್ ಕಂಪ್ಲೀಟೆಡ್ ಅಲ್ಲ, ಶಿ ಹ್ಯಾಸ್ ಕಂಪ್ಲೀಟೆಡ್. ಐ ಆಮ್ ಕಂಪ್ಲೀಟೆಡ್ BCom ಅಲ್ಲ, ಐ ಹ್ಯಾವ್ ಕಂಪ್ಲೀಟೆಡ್ BCom.
ಬಿಕಾಮ್ ಕಂಪ್ಲೀಟ್ ಮಾಡಲಿಕ್ಕೆ ಬಿ ಕಾಮ್ ಆಗಬೇಕು. ಬಿ ಕಾಮ್ ಅಂದರೆ ಶಾಂತ ಇರಬೇಕು. ಓಕೆ ಫೈನ್. ಸೊ ಶಿ ಹ್ಯಾಸ್ ಗಾನ್ ಟು ಹರ್ ವಿಲೇಜ್. ದ ಪ್ರಿನ್ಸಿಪಲ್ ಹ್ಯಾಸ್ ಟೋಲ್ಡ್ ಅಸ್ ಅಬೌಟ್ ದ ಆನ್ಯುವಲ್ ಡೇ. ನೆಕ್ಸ್ಟ್ ಒನ್, ಅಕ್ಷತಾ ಡ್ಯಾಶ್ ಅರೇಂಜ್ಡ್ ಅ ಪಾರ್ಟಿ. ನಿಮ್ಮ ಫ್ರೆಂಡ್ಸ್ ಹೆಸರು ತಗೋರಿ, ಬೇಕಾದ ತಗೋರಿ. ಅಕ್ಷತಾ ಅಂತಂದ್ಮೇಲೆ ಥರ್ಡ್ ಪರ್ಸನ್ ಬಂತು. ಸೊ ಅಕ್ಷತಾ ಹ್ಯಾಸ್ ಅರೇಂಜ್ಡ್ ಅ ಪಾರ್ಟಿ. ಸುಪ್ರೀಂ, ಇದು ಕೂಡ ಒಬ್ಬನ ಹೆಸರು, ವ್ಯಕ್ತಿ ಹೆಸರು. ಸುಪ್ರೀಂ ಹ್ಯಾಸ್ ಆಲ್ರೆಡಿ ಲೆಫ್ಟ್ ಫಾರ್ ಗದಗ್. ಅಂದ್ರೆ ಸುಪ್ರೀಂ ಗದಗ್ಗೆ ಆಲ್ರೆಡಿ ಹೋಗಿದ್ದಾನೆ, ಬಿಟ್ಟಿದ್ದಾನೆ, ಹುಬ್ಳಿಯಿಂದ ಬಿಟ್ಟಿದ್ದಾನೆ ಅಂತ ಅರ್ಥ. ಸುಪ್ರೀಂ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಅಕ್ಷತಾ ಅಂಡ್ ಸುಪ್ರೀಂ ಅಂತ ಬಂತು ಅಂದ್ರೆ ಹ್ಯಾಸ್ ಬದಲಿ ಹ್ಯಾವ್ ಬಳಸಬೇಕು. ಸಿಂಪಲ್. ಮೈ ಕಸಿನ್ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಅಥವಾ ಮಗಳು. ಮೈ ಕಸಿನ್ ಸಿಂಗ್ಯುಲರ್ ಇದೆ. ಮೈ ಕಸಿನ್ ಹ್ಯಾಸ್ ಗಾಟ್ ಅ ಜಾಬ್ ಇನ್ ಕೆನಡಾ. ಕೆನಡಾದಲ್ಲಿ ನನ್ನ ಕಸಿನ್ ಜಾಬ್ ತಗೊಂಡಿದ್ದಾಳೆ. ಶಿ ಹ್ಯಾಸ್ ಗಾಟ್ ಅ ಜಾಬ್. ದ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ತಲೆನೇ ಕೆಡ್ಸ್ಕೊಳಂಗಿಲ್ಲ, ಹ್ಯಾವ್ ಅಂತ ಬಂತು. ದ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ ಕ್ಲಿಯರ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಟಾಪಿಕ್ ಮಸ್ತ್ ಕ್ಲಿಯರ್ ಆಗಿ ಅರ್ಥ ಆಗೈತಿ ಅಂತ ಹೇಳಲಿಕ್ಕೆ ದ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ ಕ್ಲಿಯರ್ಲಿ. ಓಕೆನಾ? ನೆಕ್ಸ್ಟ್ ಒನ್, ದ ಟೀಚರ್ಸ್. ಇದು ಕೂಡ ಪ್ಲೂರಲ್ ಫಾರ್ಮ್ ಇದೆ ಮೈ ಡಿಯರ್ಸ್. ಟೀಚರ್ಸ್ ಇಲ್ಲಿ ಕೂಡ ನೋಡ್ರಿ ಹ್ಯಾವ್ ಬಂತು. ದ ಟೀಚರ್ಸ್ ಅಗ್ರೀಡ್ ಟು ಅವರ್ ಪ್ರಪೋಸಲ್. ನಾವೇನೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ, ಇಂಥದ್ದು ಮಾಡಬೇಕು ಅಂತ ಹೇಳಿ ಏನು ಕೊಟ್ಟಿದ್ದೀವಿ, ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅರ್ಜಿ, ಅದಕ್ಕೆ ಅವರು ಹೂ ಅಂದಾರ, ಎಕ್ಸೆಪ್ಟ್ ಮಾಡ್ಯಾರ, ಅಗ್ರಿ ಆಗ್ಯಾರ, ಒಪ್ಕೊಂಡಾರ. ದ ಟೀಚರ್ ಅಂತಿತ್ತಂದ್ರೆ ದ ಟೀಚರ್ ಹ್ಯಾಸ್. ನೋಡ್ರಿ, ನಮ್ಮ ಸರ್ ಪರ್ಮಿಷನ್ ಕೊಟ್ಟಾರ. ಸರ್ ಹ್ಯಾವ್ ಗಿವನ್ ಅನ್ನಬಾರದು, ಸರ್ ಹ್ಯಾಸ್ ಗಿವನ್ ದ ಪರ್ಮಿಷನ್ ಅಂತ ಅನ್ನಬೇಕು. ಮೇಡಮ್ ಹ್ಯಾಸ್ ಗಿವನ್ ದ ಪರ್ಮಿಷನ್ ಅಂತ ಅನ್ನಬೇಕು. ಸೊ ದ ಟೀಚರ್ಸ್ ಹ್ಯಾವ್ ಅಗ್ರೀಡ್ ಟು ಅವರ್ ಪ್ರಪೋಸಲ್. Akshata has arranged a party. Supreme has already left for Gadag. My cousin has got a job in Canada. The students have understood the topic clearly. The teachers have agreed to our proposal. Okay na? Next one. The pune. ಕೆಲಸ ಮಾಡ್ತಿರ್ತಾರಲ್ಲ ಕಾಲೇಜ್ ಒಳಗೆ. The pune singular ಬಂತು ಇಲ್ಲಿ. ಇಲ್ಲಿ ಅಲ್ಟಿಮೇಟ್ಲಿ ಏನು ಬಂತು ನೋಡ್ರಿ. The pune has gone to get the snacks. ಸ್ನ್ಯಾಕ್ಸ್ ಅದು ಸ್ನೇಕ್ಸ್ ಅಲ್ಲ, ಮತ್ತೆ ಸ್ನೇಕ್ಸ್ ಅಂದ್ರೆ ಹಾವುಗಳು ಅಂತ ಆಕತ್ತೆ. ಸ್ನ್ಯಾಕ್ಸ್. ದ ಪ್ಯೂನ್ ಹ್ಯಾಸ್ ಗಾನ್ ಟು ಗೆಟ್ ದ ಸ್ನ್ಯಾಕ್ಸ್. ಅಂದ್ರೆ ಪ್ಯೂನ್ ಎಲ್ಲಿ ಹೋಗ್ಯಾನಪ್ಪ ಅಂದ್ರೆ ಸ್ನ್ಯಾಕ್ಸ್ ತರ್ಲಿಕ್ಕೆ ಹೋಗ್ಯಾನ. ಏನೋ ಗಿರ್ಮಿಟ್ ಮಿರ್ಚಿ ತರ್ಲಿಕ್ಕೆ ಹೋಗ್ಯಾನ, ಮಂಡಕ್ಕಿ ತರ್ಲಿಕ್ಕೆ ಹೋಗ್ಯಾನ, ಅಥವಾ ಏನೋ ಒಂದು ವಡಾಪಾವ್ ತರಕ್ಕೆ ಹೋಗ್ಯಾನ ಅಂತ ಹೇಳ್ಬೇಕಾದ್ರೆ ದ ಪ್ಯೂನ್ ಹ್ಯಾಸ್ ಗಾನ್. ಸಿಂಗ್ಯುಲರ್ ಹ್ಯಾಸ್ ವರ್ಬ್ ನಂಬರ್ 3. ಸಿಂಪಲ್. ವಿ ಅಂತ ಬಂತು ಅಂದ್ರೆ ಅಲ್ಟಿಮೇಟ್ಲಿ ಇಲ್ಲಿ ವಿ ಹ್ಯಾವ್ ಲರ್ನ್ ಹೌ ಟು ಯೂಸ್ ಇಂಗ್ಲಿಷ್ ಇನ್ ಅವರ್ ಡೇ ಟು ಡೇ ಕಾನ್ವರ್ಜೇಷನ್. ದಿನನಿತ್ಯದ ಬಳಕೆಯಲ್ಲಿ ಇಂಗ್ಲಿಷನ್ನು ಹ್ಯಾಂಗೆ ಯೂಸ್ ಮಾಡಬೇಕು ಅಂತ ನಮಗೆ ಅರ್ಥ ಮಾಡಿಕೊಂಡಿದ್ದೇವೆ. ವಿ ಹ್ಯಾವ್ ಲರ್ನ್ಡ್ ಕಲಿತಿದ್ದೇವೆ. ವಿ ಹ್ಯಾವ್ ಅಂಡರ್ಸ್ಟುಡ್. ಐ ಡ್ಯಾಶ್ ಆಲ್ರೆಡಿ ಮೇಡ್ ದ ಲಿಸ್ಟ್. ನಾನು ಆಲ್ರೆಡಿ ಲಿಸ್ಟನ್ನು ಮಾಡಿದ್ದೇನೆ ಅಂತ ನೀವು ಹೇಳಬೇಕಾಗಿತ್ತಪ್ಪ ಅಂದ್ರೆ ಐ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಐ ಹ್ಯಾವ್ ಆಲ್ರೆಡಿ ಮೇಡ್ ದ ಲಿಸ್ಟ್. ಐ ಹ್ಯಾವ್ ಆಲ್ರೆಡಿ ಮೇಡ್ ದ ಲಿಸ್ಟ್. ಸಿಂಪಲ್. ಮೈ ಮದರ್ ಸಿಂಗ್ಯುಲರ್ ಬಂತು ನೋಡ್ರಿ. ಮೈ ಮದರ್ ಹ್ಯಾಸ್ ಟಾಟ್ ಮೀ ಹೌ ಟು ಪ್ರಿಪೇರ್ ಚಪಾತಿ. ನಮ್ಮ ತಾಯಿ ನನಗೆ ಚಪಾತಿಯನ್ನು ಹೇಗೆ ಮಾಡಬೇಕಂತ ಕಲಿಸಿಕೊಟ್ಟಿದ್ದಾರೆ. ಮೈ ಮದರ್ ಹ್ಯಾಸ್. ಮೈ ಫಾದರ್ ಹ್ಯಾಸ್. ಮೈ ಮದರ್ ಆ್ಯಂಡ್ ಫಾದರ್ ಅಂತ ಬಂದಾಗ ಹ್ಯಾವ್. ವೆರಿ ಸಿಂಪಲ್. ಮೈ ಸಿಸ್ಟರ್ ಡ್ಯಾಶ್ ಬಾಟ್ ಅ ನ್ಯೂ 2 ವೀಲರ್. ಹೊಸ 2 ವೀಲರನ್ನು ಖರೀದಿ ಮಾಡಿದ್ದಾಳೆ. ಮೈ ಸಿಸ್ಟರ್ ಹ್ಯಾಸ್ ಬಾಟ್ ಅ ನ್ಯೂ 2 ವೀಲರ್. ನೋಡಿ ಎಲ್ಲ ಬಂತ. ದ ಪ್ಯೂನ್ ಹ್ಯಾಸ್ ಗಾನ್ ಟು ಗೆಟ್ ದ ಸ್ನ್ಯಾಕ್ಸ್. ವಿ ಹ್ಯಾವ್ ಲರ್ನ್ ಹೌ ಟು ಯೂಸ್ ಇಂಗ್ಲಿಷ್. ಐ ಹ್ಯಾವ್ ಆಲ್ರೆಡಿ ಮೇಡ್ ದ ಲಿಸ್ಟ್. ಮೈ ಮದರ್ ಹ್ಯಾಸ್ ಟಾಟ್ ಮೀ ಹೌ ಟು ಪ್ರಿಪೇರ್ ಚಪಾತಿ. ಮೈ ಸಿಸ್ಟರ್ ಹ್ಯಾಸ್ ಬಾಟ್ ಅ ನ್ಯೂ 2 ವೀಲರ್. ಇವು ಏನು ಅರ್ಥ ಮಾಡ್ಕೋಬೇಕು? ಒಂದು ಹ್ಯಾಸ್ ಹ್ಯಾವ್ ಅಂತ ಕಲಿತ್ರಿ, ಕರೆಕ್ಟ್. ಎರಡನೇದ್ದು ಹಿಂಗೆ ಇಂಗ್ಲೀಷ್ನ ಯೂಸ್ ಮಾಡೋಕೆ ಒಂದು ಸೆಂಟೆನ್ಸ್ ಕಲಿತೆಪ್ಪ ಅಂತ ನೀವು ಖುಷಿ ಪಡಬೇಕಲ್ಲೇಪ್ಪ ತಮ್ಮ. ನಮ್ಮ ಅಕ್ಕ ಒಂದು ಹೊಸದು ಗಾಡಿ ತಗೊಂಡಾಳ. ಮೈ ಸಿಸ್ಟರ್ ಹ್ಯಾಸ್ ಬಾಟ್ ಅ ನ್ಯೂ 2 ವೀಲರ್. ನಾ ಕಲ್ತೇನಪ್ಪ. ಐ ಹ್ಯಾವ್ ಲರ್ನ್ಡ್. ವಿ ಹ್ಯಾವ್ ಲರ್ನ್ಡ್. ಮದರ್ ನಮ್ಮ ತಾಯಿ ಕಲ್ಸಾರಪ್ಪ. ಮೈ ಮದರ್ ಹ್ಯಾಸ್ ಟಾಟ್ ಮೀ ಸಮ್ ಗುಡ್ ಕಲ್ಚರ್. ಸಂಸ್ಕಾರ ಕಲಿಸಿದ್ದಾರೆ. ನಾ ಮಾಡೀನಿ. ಐ ಹ್ಯಾವ್ ಮೇಡ್ ದ ಲಿಸ್ಟ್. ನೋಟ್ಸ್ ರೆಡಿ ಮಾಡೇನಿ. ಐ ಹ್ಯಾವ್ ಪ್ರಿಪೇರ್ಡ್ ದ ನೋಟ್ಸ್. ಹೇಳಕ್ ಕಲೀರಿ. ಸೆಂಟೆನ್ಸ್, ಎಕ್ಸಾಂಪಲ್ಲು, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಕಾವ್. ಹಿಂಗೆ ಸ್ಟಡಿ ಮಾಡ್ರು ರಜಾ. ನೆಕ್ಸ್ಟ್ ಒನ್. ಆಲ್ ಆಫ್ ಅಸ್ ಡಿಸೈಡೆಡ್ ಟು ಕಮ್ ಟು ಯುವರ್ ಹೋಮ್. ಆಲ್ ಆಫ್ ಅಸ್ ಅಂದ್ರೆ ಪ್ಲೂರಲ್ ಫಾರ್ಮ್ ಬಂತು. ಸೊ ಆಲ್ ಆಫ್ ಅಸ್ ಹ್ಯಾವ್
ಡಿಸೈಡೆಡ್ ಟು ಕಮ್ ಟು ಯುವರ್ ಹೋಮ್. ನಿಮ್ಮ ಮನೆಗೆ ನಾವು ಬರಾಕ್ ಎಲ್ಲರೂ ಡಿಸೈಡ್ ಮಾಡಿದ್ದೇವೆ. ಆಲ್ ಆಫ್ ಅಸ್ ಹ್ಯಾವ್. ಆಲ್ ಆಫ್ ದೆಮ್ ಅಂದ್ರೂ ಕೂಡ ಪ್ಲೂರಲ್ ಫಾರ್ಮ್ ಇಲ್ಲಿ ಕೂಡ. ಸೊ ಆಲ್ ಆಫ್ ದೆಮ್ ಹ್ಯಾವ್ ಸಬ್ಮಿಟೆಡ್ ದೇರ್ ಅಪ್ಲಿಕೇಶನ್. ಎಲ್ಲರೂ ತಮ್ಮ ಅರ್ಜಿಯನ್ನ ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ಮೋಸ್ಟ್ ಆಫ್ ಅಸ್, ಇವೆಲ್ಲ ಸೆಂಟೆನ್ಸ್ ನ ಯಾಕೆ ಬರ್ದಿನಪ್ಪ ಅಂದ್ರೆ ಈ ತರ ನೀವು ಯೂಸ್ ಮಾಡಕ್ ಕಲಿಬೇಕು. ನಾವೆಲ್ಲರೂ, ಆಲ್ ಆಫ್ ಅಸ್, ಅವರೆಲ್ಲರೂ, ಆಲ್ ಆಫ್ ದೆಮ್, ಮೋಸ್ಟ್ ಆಫ್ ಅಸ್, ನಮ್ಮೊಳಗೆ ಬಹಳಷ್ಟು ಮಂದಿ ಅಂತ ಅನ್ಬೇಕಾಗಿತ್ತಂದ್ರೆ ಮೋಸ್ಟ್ ಆಫ್ ಅಸ್. ಎಲ್ಲಿ ಸಿಗ್ತಾವ ಹೇಳ್ರಿ ನಿಮಗೆ? ಯಾರು ಕಲ್ಸೋದಿಲ್ಲ ಲೇ ತಮ್ಮ, ಯಾರು ಕಲ್ಸೋದಿಲ್ಲ ಇಂಥವೆಲ್ಲ. ಯೂಸ್ ಮಾಡ್ರಿ ಅವನ್ನೆಲ್ಲ ಶಬ್ದ, ಡೇ ಟು ಡೇ ಒಳಗೆ ಯೂಸ್ ಮಾಡ್ರಿ, ಎಕ್ಸಾಮ್ನಾಗ ಯೂಸ್ ಮಾಡ್ರಿ. ಮೋಸ್ಟ್ ಆಫ್ ಅಸ್ ಹ್ಯಾವ್ ಕಂಪ್ಲೀಟೆಡ್ ಅವರ್ ವರ್ಕ್. ಬಹಳಷ್ಟು ಮಂದಿ, ನಮ್ಮೊಳಗೆ ಬಹಳಷ್ಟು ಮಂದಿ, ಒಂದು 100 ಮಂದಿ ಒಳಗೆ ಒಂದು 70-80 ಮಂದಿ ನಾವು ಕೆಲಸ ಮುಗಿಸಿವಿ. ಒನ್ ಆಫ್ ಮೈ ಫ್ರೆಂಡ್ಸ್, ಇಲ್ಲಿ ಇಂಟ್ರೆಸ್ಟಿಂಗ್ ಐತಿ ನೋಡಿ ಗ್ರಾಮರ್ ಪಾಯಿಂಟ್ ನೋಡ್ರಿ. ಒನ್ ಆಫ್ ಮೈ ಫ್ರೆಂಡ್ಸ್, ಇದನ್ನು ಪ್ಲೂರಲ್ ಅಂತ ಅನ್ಕೋಬಾರ್ದು ನೀವು ಇಲ್ಲಿ. ಒನ್, ಭಾಳ ಮಂದಿ ಫ್ರೆಂಡ್ಸ್ ಅದಾರ, ಆ ಫ್ರೆಂಡ್ ಒಳಗೆ ಒಬ್ಬವ ಅಂತಂದ್ರೆ ಸಿಂಗ್ಯುಲರ್ ಅಂತಂದ್ರೆ ಹ್ಯಾಸ್ ಬರಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಗಾಟ್ ಮ್ಯಾರಿಡ್. ನನಗೆ 10 ಮಂದಿ ಫ್ರೆಂಡ್ ಒಳಗ ಒಬ್ಬವ ಮದುವೆ ಆಗಿದ್ದಾನೆ ಅಂತ ಹೇಳುದು ಅರ್ಥ ಇದು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂತು ಅಂದ್ರೆ ಇಲ್ಲಿ ಸಿಂಗ್ಯುಲರ್ ವರ್ಬ್ ಬರಬೇಕು. ಅಂಡರ್ಸ್ಟ್ಯಾಂಡ್? ನೋಡಿ, ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಅನ್ನಕ್ ಬರಂಗಿಲ್ಲ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ, ತಿಳ್ಕೊಂಡ್ಬಿಡ್ರಿ. ಒನ್ ಆಫ್ ಮೈ ಫ್ರೆಂಡ್, ಇದು ರಾಂಗ್ ಆಯ್ತು. ಯಾಕೆ ರಾಂಗ್ ಆಯ್ತು ಅಂದ್ರೆ, ನನಗೆ ಇರೋ ಫ್ರೆಂಡ್ಸ್ ಒಳಗೆ ಒಬ್ಬವ ಅಂತ ಹೇಳ್ಬೇಕಂತಂದ್ರೆ ನೀವು ಅಲ್ಲಿ ಏನ್ ಬರಬೇಕು? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ. ನಾಳೆ ಕರೆಕ್ಷನ್ ಕೇಳ್ತಾರ, ಹಿಂಗೆ ಬರ್ತೈತಿ. ಒನ್ ಆಫ್ ಮೈ ಫ್ರೆಂಡ್ ಡ್ಯಾಶ್ ಡ್ಯಾಶ್ ಐಡೆಂಟಿಫೈ ದ ಎರರ್ ಅಂತ ಕೊಡ್ತಾರ. ಈ ಸೆಂಟೆನ್ಸ್ ಪಕ್ಕ ಇರ್ತಾವ, ಇಂಥವೆಲ್ಲ ಮಾಡೋಣ ಅಂತ, ಬಹಳ ಅಂತ ಮಾಡೋಣ ಅಂತ, ಡೋಂಟ್ ವರಿ. ಸೊ ಒನ್ ಆಫ್ ಮೈ ಬ್ರದರ್ಸ್ ಹ್ಯಾಸ್ ಪರ್ಚೇಸ್ಡ್ ಅ ಹೌಸ್. ನನಗೆ 3 ಮಂದಿ ಅಣ್ತಂಬ್ರು, ಅದ್ರಾಗ ಒಬ್ಬವ ಮನಿ ತಗೊಂಡಾನ ಹೊಸಾದು ಅಂತ ಹೇಳುದು. ಓಕೆ, ಒಂದ್ ವೇಳೆ ಇಲ್ಲಿ ಪರ್ಚೇಸಿಂಗ್ ಅಂದಿತ್ತಂದ್ರೆ ಒನ್ ಆಫ್ ಮೈ ಬ್ರದರ್ಸ್ ಈಸ್ ಪರ್ಚೇಸಿಂಗ್ ಅಂತ ಬರ್ತದೆ. ನೋಡುವಂತ ಮುಂದೆಲ್ಲ ನೋಡುವಂತ. ಓಕೆ ಫೈನ್. ಬಹಳಷ್ಟು ಎಕ್ಸಾಂಪಲ್ ನಾವು ನೋಡೋದು, ಕ್ವಶನ್ ಪೇಪರ್ ಅಂತ ತೆಗೆದು ನೋಡ್ಬೋದು, ಮಾಡಬಹುದು. ವಿ ಕ್ಯಾನ್ ಡೂ ಇಟ್. ಓಕೆ ಮೈ ಡಿಯರ್ಸ್, ಲಾಸ್ಟ್ ಒಂದು ಸ್ಲೈಡ್ ಇದೆ. ಒನ್ ಆಫ್ ಮೈ ಸಿಸ್ಟರ್ಸ್ ಡ್ಯಾಶ್ ಗಿಫ್ಟೆಡ್ ಮೀ ದಿಸ್ ವಾಚ್. ನನಗೆ ಸಿಸ್ಟರ್ ಏನಿದಾರಲ್ಲ ಅದ್ರ ಒಬ್ರು ನನಗೆ ಒಂದು ವಾಚ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ಒನ್ ಆಫ್ ಮೈ ಸಿಸ್ಟರ್ಸ್ ಅಂದ್ಕೊಳ್ಳಿ ನಾವೇನ್ ಮಾಡ್ತೀವಿ? ಹ್ಯಾವ್ ಅಂದ್ಬಿಡ್ತೀವಿ. ಆಹಾ, ಸಿಸ್ಟರ್ಸ್ ಒಳಗೆ ಒಬ್ರು ಅನ್ಲಿಕ್ಕೆ, ಒಬ್ರು ಅಂದ್ರೆ ಸಿಂಗ್ಯುಲರ್, ಅವಾಗ ಹ್ಯಾಸ್ ಬರುತ್ತೆ ಅಂತ ಗೊತ್ತಾತ್ ನಿಮಗೆ? ಪ್ಲೀಸ್. ನೋ ಒನ್ ಅಂದ್ರೆ ಯಾರು, ಬರ್ಕೋರಿ ಇದನ್ನ ಶಬ್ದ. ನೋ ಒನ್ ಅಂತ ಬರ್ಕೋರಿ, ಇವಂತ ಯೂಸ್ ಮಾಡಕ್ ಕಲಿಬೇಕು ನೀವು. ನೋ ಒನ್ ಹ್ಯಾಸ್ ಕಮ್, ಯಾರು ಬಂದಿಲ್ಲ. ನೋ ಒನ್ ಹ್ಯಾವ್ ಅಲ್ಲ, ಹ್ಯಾಸ್. ನೋ ಬಡಿ, ಇದು ಕೂಡ ಸಿಂಗ್ಯುಲರ್. ನೋ ಬಡಿ ಹ್ಯಾಸ್ ಕಮ್. ಎಲ್ಲಿ ಸಿಗ್ತಾವ ಇಂಥವ್ರು? ಮೋಸ್ಟ್ ಆಫ್ ಅಸ್, ಆಲ್ ಆಫ್ ಅಸ್, ಒನ್ ಆಫ್ ಮೈ ಫ್ರೆಂಡ್ಸ್, ದೆನ್ ಒನ್ ಆಫ್ ಮೈ ಸಿಸ್ಟರ್ಸ್, ನೋ ಒನ್, ನೋ ಬಡಿ, ಎವ್ರಿ ಒನ್ ಅಂತಿದೆ ಮುಂದೆ. ಇವು ಶಬ್ದ ಬರ್ಕೋರಿ, ಪ್ರಾಕ್ಟೀಸ್ ಮಾಡ್ರಿ, ಯೂಸ್ ಮಾಡ್ರಿ. ಎಸ್, ಸುಮ್ಮನೆ ಬರೀ ಎಕ್ಸಾಮ್ ಸಂಬಂಧ ಓದಿ ಪಾಸ್ ಆಗೋದು ಶಾಣೆತನ ಅಲ್ಲ. ಒಂದು ಚಂದಂಗ ಅದನ್ನ ಮಾತಾಡಕ್ ಕಲೀರಿ, ಯೂಸ್ ಮಾಡಕ್ ಕಲೀರಿ. ಎವ್ರಿ ಒನ್ ಹ್ಯಾಸ್ ಗಿವನ್ ದ ಮನಿ. ಎಲ್ಲರೂ ದುಡ್ಡನ್ನ ಕೊಟ್ಟಿದ್ದಾರೆ, ಪೇ ಮಾಡಿದ್ದಾರೆ. ಏನೋ ಒಂದು ಗ್ರೂಪ್ ಫಂಕ್ಷನ್ ಇತ್ತು ಅನ್ಕೋರಿ, ಎಲ್ಲರೂ ಕೊಟ್ಟಾರಪ್ಪ ಅಂತ ಹೇಳ್ಬೇಕಾಗಿದ್ರೆ ಎವ್ರಿ ಒನ್ ಹ್ಯಾಸ್ ಗಿವನ್. ದ ಫಂಕ್ಷನ್ ಹ್ಯಾಸ್ ಆಲ್ರೆಡಿ ಬಿಗನ್. ಕಾರ್ಯಕ್ರಮ ಆಲ್ರೆಡಿ ಶುರು ಆಗಿದೆ. ಫಂಕ್ಷನ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ಆಲ್ರೆಡಿ ಬಿಗನ್. ಒನ್ ಆಫ್ ಮೈ ಸಿಸ್ಟರ್ಸ್ ಹ್ಯಾಸ್ ಗಿಫ್ಟೆಡ್, ನೋ ಒನ್ ಹ್ಯಾಸ್ ಕಮ್, ನೋ ಬಡಿ ಹ್ಯಾಸ್ ಸೇಡ್ ನೋ ಟು ದಿಸ್ ಪ್ರಾಜೆಕ್ಟ್. ಇದಕ್ಕೆ ಯಾರೂ ಇಲ್ಲ ಅಂತ ಅಂದಿಲ್ಲ, ಈ ಪ್ರಾಜೆಕ್ಟಿಗೆ ಎಲ್ಲರೂ ಹೂ ಅಂದಾರ ಅಂತ. ಎವ್ರಿ ಒನ್ ಹ್ಯಾಸ್ ಗಿವನ್ ದ ಮನಿ, ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ದ ಫಂಕ್ಷನ್ ಹ್ಯಾಸ್ ಆಲ್ರೆಡಿ ಬಿಗನ್. ಎಸ್, ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್? ಐ ಹೋಪ್ ದ ಪಾಯಿಂಟ್ ಹ್ಯಾಸ್ ಆ್ಯಂಡ್ ಹ್ಯಾವ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇವನ್ ದಯವಿಟ್ಟು ಇದನ್ನು ಇನ್ನೊಮ್ಮೆ ತಗೊಳ್ರಿ, ನೋಡಿ, ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿರಿ, ಎಲ್ಲ ಸೆಂಟೆನ್ಸ್ ಹೇಳಲಿಕ್ಕೆ ಕಲೀರಿ. ಹ್ಯಾಸ್ ಮತ್ತು ಹ್ಯಾವ್ದು ಒಂದಷ್ಟು ನೀವು ಪ್ರಾಕ್ಟೀಸ್ ಮಾಡಿರಿ. ನಂಗೆ ಪ್ರಾಕ್ಟೀಸಿಗೆ ತೊಗೊಂಡು ಬರ್ರಿ. ಬ್ರಿಂಗ್ ದೆಮ್ ಇನ್ ಟು ಪ್ರಾಕ್ಟೀಸ್ ಆ್ಯಂಡ್ ಯು ವಿಲ್ ಸ್ಪೀಕ್ ಆ್ಯಂಡ್ ರೈಟ್ ಅ ಲವ್ಲಿ ಇಂಗ್ಲಿಷ್. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.